ರಾಜ್ಯದಾದ್ಯಂತ ಬಿಸಿಲಿನ ಝಳಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಸದ್ಯ ರಾಯಚೂರಿನಲ್ಲೂ ಕೂಡ ಅತಿ ಹೆಚ್ಚು ಬಿಸಿಲು, ತಾಪಮಾನ ಹೆಚ್ಚಾಗಿದೆ. ಪರಿಣಾಮ ಜನತೆಯಂತೂ ಹೈರಾಣಾಗೋಗಿದ್ದಾರೆ. ಬಿಸಿಲಿನ ಝಳಕ್ಕೆ ಜನ ಜಾನುವಾರುಗಳು ಪರಿಸ್ಥಿತಿ ಹೇಳತೀರದಾಗಿದೆ. ಇತ್ತ ಮೇಕೆಗೂ ಕೂಡ ತಣ್ಣನೆ ಟವಲ್ ಹೊದಿಸಿ ಬಿಸಿಲಲ್ಲಿ ಮಾಲೀಕರು ಕರ್ಕೊಂಡು ಹೋದಂತಹ ಪ್ರಸಂಗವೊಂದು ಕಾಣಿಸಿತ್ತು. ತಾನು ಬಿಸಿಲಲ್ಲಿ ನಡೆದು ಮೇಕೆಗೆ ಟವಲ್ ಅನ್ನ ಹೊದಿಸಿದ್ದಾರೆ ಮಾಲೀಕ. ಇದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರ್ನಲ್ಲಿ ಗಮನಕ್ಕೆ ಬಂದಂತಹ ದೃಶ್ಯ. ರಾಯಚೂರು ಜಿಲ್ಲೆಯಲ್ಲಿ ಸದ್ಯ 44.1 ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನ ದಾಖಲಾಗಿದೆ. ನೋಡಿ ಅಲ್ಲಿ ದೃಶ್ಯದಲ್ಲಿ. ಓಕೆ, ನಾರ್ಮಲಿ ಪ್ರಾಣಿಗಳಿಗೆಲ್ಲ ಈ ಥರ ಯಾವುದೇ ಹೊದಿಕೆಗಳನ್ನು ಹಾಕಲ್ಲ. ಬಿಸಿಲು ಏನೇ ಇದ್ದರೂ ಕೂಡ ಅವು ಅಡ್ಜಸ್ಟ್ ಆಗ್ತವೆ ಅಂತ. ಆದರೆ ಮಾಲೀಕನಿಗೆ ಒಂದು ವಿಪರೀತವಾದಂತಹ ಕಾಳಜಿ. ತನಗೇ ಆಗದೇ ಇರುವಂತಹ ಬಿಸಿಲಿದೆ, ಇನ್ನು ಮೇಕೆಗೆ ಹೇಗಾಗಬೇಡ ಅಂತ ಅಂದ್ಬಿಟ್ಟು ಅವರು ಒಂದು ಟವಲ್ನ ನೀಟಾಗಿ ಅದರ ಮೇಲೆ ಹೊದಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಸರ್ ಹಿಂಗೆ ಅಂದರೆ, ಬಿಸಿಲು ಏನು ಮಾಡೋಣ, ಮೇಕೆ ಪಾಪ ಬಿಸಿಲಲ್ಲಿ ಬಳಲಬಾರ್ದು ಅನ್ನೋ ಕಾರಣಕ್ಕೆ ಹಿಂಗೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ.